ಹೋರಾಟದಲ್ಲಿ ಝಾನ್ಸಿ ರಾಣಿ ವರ್ಸಸ್ ರಾಜ ವಿಕ್ರಮಾದಿತ್ಯ. ಹಿಮಾಚಲದ ಮಂಡಿಯಲ್ಲಿ ಮಾಜಿ ಸಿಎಂ ಕುಟುಂಬಕ್ಕೆ ಈ ಸಲ ನಟಿ ಕಂಗನಾ ರಾಣಾವತ್ ಸವಾಲನ್ನ ಹಾಕ್ತಾರಾ? ವಿಕ್ರಮಾದಿತ್ಯ ಎದುರು ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗತ್ತಾ ಕಂಗನಾ ರಾಣಾವತ್ ಅವರು? ಯಾಕಂದ್ರೆ ಈ ಒಂದು ಪ್ರದೇಶ ಕೂಡ ಅವರ ಹುಟ್ಟೂರು. ಇಂತಹ ಸಂದರ್ಭದಲ್ಲಿ ಕಂಗನಾ ರಾಣಾವತ್ ಅವರು ಮ್ಯಾಜಿಕ್ ಅನ್ನ ಮಾಡ್ತಾರಾ ಅನ್ನುವಂತಹ ಕುತೂಹಲ ಇದೆ. ಈಗಾಗಲೇ 2019ರಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ರು. ಆದರೆ ಆ ನಂತರ 2021ರಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಆಗ ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಪ್ರತಿಭಾ ಸಿಂಗ್ ಅವರು ಇಲ್ಲಿ ಗೆಲುವನ್ನ ಸಾಧಿಸ್ತಾರೆ. ಆಲ್ಮೋಸ್ಟ್ 11 ಬಾರಿ ಇಲ್ಲಿ 1957ರಿಂದ ಕಾಂಗ್ರೆಸ್ ಗೆಲುವನ್ನ ಸಾಧಿಸ್ತಾ ಇದ್ರೆ 5 ಬಾರಿ ಮಾತ್ರ ಇಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿರೋದು. ಹಾಗಾದ್ರೆ ಈ ಸಲದ ಲೆಕ್ಕಾಚಾರಗಳು ಏನೇನು ಅನ್ನೋದನ್ನ ಮಾತನಾಡ್ತಾ ಹೋಗೋಣ. ಮತ್ತು ಈ ಸಲ ಯಾವ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ ನೋಡಿ. ಕಳೆದ ಸಲ ಏನಿತ್ತು, ಹಿಮಾಚಲ್ ಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತು. ಅದಾದಮೇಲೆ ಏನು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂದಿರುವಂಥದ್ದನ್ನು ನೋಡಿದ್ವಿ. ಅದಾದಮೇಲೆ ಬಿ ಜೆ ಪಿ ಕೂಡ ಅದರದ್ದೇ ಆದಂಥ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತು. ವಾಪಸ್ಸು ಸರ್ಕಾರ ಬಿದ್ದೋಗುತ್ತೇನೋ, ಇನ್ನೇನು ಅಲ್ಪಮತಕ್ಕೆ ಕುಸಿತು, ಈಗ ಮತ್ತೆ ಬೈ ಎಲೆಕ್ಷನ್ಗಳಾಗ್ತಾ ಇದೆ, ಸಸ್ಪೆಂಡ್ ಎಲ್ಲ ಆಗಿ ಓಕೆ. ಅದರ ಆಚೆಗೂ ಕೂಡ ಬಿ ಜೆ ಪಿಗೆ ಅಲ್ಲಿ ರಾಷ್ಟ್ರೀಯವಾದ ಅಥವಾ ಹಿಂದುತ್ವ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ಕಟ್ಟಿಂಗ್ ಎಡ್ಜ್ ಇದೆ. ಯಾಕಂದರೆ ಆ ಒಂದು ಜಾಗದಲ್ಲಿ ಹಿಂದುತ್ವ ಅನ್ನುವಂಥದ್ದು ಒಂದು ಪಕ್ಷದ ಏನು ಸ್ವತ್ತಂತೂ ಆಗಿಲ್ಲ. ಯಾಕಂದರೆ ಅಲ್ಲಿ ಕಾಂಗ್ರೆಸ್ನವರು ಕೂಡ ಅಷ್ಟೇ ಪ್ರಮಾಣದಲ್ಲಿ ನೋಡಿ, ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಈ ಬಗ್ಗೆ ಪರವಾದ ಕೂಗುಗಳು. ಒಂದು ಕಡೆ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿಗೆ ಹೋಗೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ನಿಲುವನ್ನು ತಗೊಂಡ ಮೇಲೂ ಕೂಡ ಅದರ ಆಚೆಗೂ ಕೂಡ ಹಿಮಾಚಲ ಪ್ರದೇಶದಲ್ಲಿ ಇದು ತಪ್ಪು ಅನ್ನುವಂಥ, ಅಥವಾ ಇಲ್ಲಿ ಹೋಗಬೇಕಿತ್ತು, ನಾವು ಹೋಗ್ತೀವಿ, ಇಂಥ ಒಂದು ಹೇಳಿಕೆಗಳು ಅಲ್ಲಿನ ಪ್ರಮುಖ ನಾಯಕರುಗಳಿಂದ ಬಂದಂತ ನೋಡಿದ್ವಿ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನೋಡೋದಾದರೆ ಈ ಹಿಂದುತ್ವ ಅನ್ನುವಂಥದ್ದು ಅಲ್ಲಿ ಒಂದು ಕೋರ್ ಇಶ್ಯೂ, ಬಿಯಾಂಡ್ ಪಾರ್ಟೀಸ್ ನಾನು ಹೇಳ್ತಿದ್ದು. ಆದರೂ ಕೂಡ ಆ ಬಿಯಾಂಡ್ ಪಾರ್ಟೀಸ್ ಅನ್ನುವಂಥ ಒಂದು ಆಯಾಮದ ಹೊರತಾಗಿ ಬಿ ಜೆ ಪಿಗೆ ಒಂದು ಕಟ್ಟಿಂಗ್ ಎಡ್ಜ್ ಇದೆ ಲೋಕಸಭಾ ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ. ಈ ಸಲ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಕಾರಣಕ್ಕೆ, ಎಲ್ಲ ಸೀಟ್ಗಳನ್ನು ಕೂಡ ಕ್ಲೀನ್ ಸ್ವೀಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ತುಂಬ ಏನು ಎಚ್ಚರಿಕೆಯಿಂದ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಿರುವಂಥದ್ದು. ಅದರಲ್ಲಿ ಈ ಒಂದು ಮಂಡಿ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಕೂಡ ಅಷ್ಟೇ ಅಚ್ಚರಿದಾಯಕವಾಗಿತ್ತು. ಸಹಜವಾಗಿ ಅಲ್ಲಿ ಒಂದು ರೂಟೆಡ್ ಕನೆಕ್ಷನ್ ಇದೆ. ಅದೇ ಭಾಗದಲ್ಲಿ ಒಂದು ಪುಟ್ಟ ಪಟ್ಟಣದಲ್ಲಿ ಹುಟ್ಟಿರುವಂಥದ್ದು ಕಂಗನಾ ರಾಣಾವತ್. ಅದಾದ ಮೇಲೆ ಏನು ಒಂದು ವಿಶೇಷ ಏನಂದರೆ, ಇಡೀ ಫ್ಯಾಮಿಲಿ ಮುಂಚೆ ಇದ್ದಿದ್ದು ಕಾಂಗ್ರೆಸ್ ಪರವಾಗಿ. ಅವ್ರ ತಾಯಿ ಕೂಡ ಇತ್ತೀಚಿನ ಕೆಲವು ದಿನಗಳಲ್ಲಿ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು, ನಾವು ಮುಂಚೆ ಇದ್ದಿದ್ದು ಕಾಂಗ್ರೆಸ್ ಫ್ಯಾಮಿಲಿ, ಅದಾದ ಮೇಲೆ ಕಂಗನಾ ರಾಣಾವತ್ ಕಾರಣಕ್ಕೆ ನಾವೆಲ್ಲ ಬದಲಾದ್ವಿ ಅನ್ನುವಂಥದ್ದು ಅಫ್ಕೋರ್ಸ್ ಸೈದ್ಧಾಂತಿಕವಾಗಿ ಮತ್ತು ರಾಜಕೀಯ ಆಯಾಮಗಳಲ್ಲಿ ಬದಲಾಗುವಂಥದ್ದು ನೋಡಿದ್ವಿ ಓವರ್ ದ ಪೀರಿಯಡ್ ಆಫ್ ಟೈಮ್. ಆದರೆ ಇವರಂತೂ ಡೇ ಒನ್ನಿಂದ ಕ್ಲೋಸ್ ಟು ಈಗ 2014 ಆದಮೇಲಂತೂ ತೀರಾ ಮೋದಿಯ ಪರವಾಗಿ ವಾಲಿದ್ದನ್ನು ನೋಡಿದ್ವಿ. ಅದರಲ್ಲೂ ಕೂಡ ಮುಂಬೈಯಲ್ಲಿ ಆ ಒಂದು ಉದ್ಧವ್ ಠಾಕ್ರೆ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದ ರೀತಿ, ಅಲ್ಲಿನ ಒಂದು ಪಾಲಿಕೆಯ ನೋಟಿಸ್ಗಳಿಗೆ ಇವರ ಒಂದು ಮನೆ ಡೆಮಾಲಿಷನ್ನು ಮತ್ತೊಂದು ಎಲ್ಲ ವಿಚಾರಗಳಲ್ಲಾದಂಥ ಜಟಾಪಟಿ, ಅದಾದ ಮೇಲೆ ರಾಷ್ಟ್ರೀಯತೆ ಅಂತ ಬಂದಂಥ ಸಂದರ್ಭದಲ್ಲಿ ಅಥವಾ ರಾಮ ಮಂದಿರ ಇಂತಹ ಸೂಕ್ಷ್ಮ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರುಗಳ ವಿರುದ್ಧ ಬೀಳ್ತಾ ಇದ್ದಂಥ ರೀತಿ ಎಲ್ಲವೂ ಕೂಡ ಬಿ ಜೆ ಪಿಯಲ್ಲಿ ಇರಲಿಲ್ಲ ಅಂದರೂ ಕೂಡ ಆಲ್ಮೋಸ್ಟ್ ಬಿ ಜೆ ಪಿಯ ವಕ್ತಾರ ರೀತಿಯೇ ಇದ್ದಂಥವ್ರು. ಸೊ ಅವರನ್ನು ಈಸ್ ಎ ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿಬೋದು. ಇವರನ್ನು ಹ್ಯಾಂಡ್ ಪಿಕ್ ಮಾಡುವಂಥ ಸಂದರ್ಭದಲ್ಲಿ ಮಂಡಿ ಕ್ಷೇತ್ರಕ್ಕೆ ಅದು ಪಿಕ್ ಮಾಡಿದಂಥ ಸಂದರ್ಭದಲ್ಲಿ ದೊಡ್ಡ ಗಲಾಟೆ ಆಯಿತು. ಇವ್ರ ವಿರುದ್ಧ ಒಂದಷ್ಟು ನೆಗೆಟಿವ್ ಕ್ಯಾಂಪೇನ್ಗಳನ್ನು ಮಾಡಿದ್ರು. ಕಾಂಗ್ರೆಸ್ ಅವರು ಆ ಒಂದು ಎಡವಟ್ಟುಗಳನ್ನು ಮಾಡಿಕೊಂಡು, ಅದರಲ್ಲೂ ಕೂಡ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆ ಒಬ್ಬ ಮಹಿಳೆಯಾಗಿ ಅಂಥವರು ಕೂಡ ಇವ್ರ ಬಗ್ಗೆ ಮಾರ್ಕೆಟಲ್ಲಿ ರೇಟ್ ಎಷ್ಟು ಹಾಗೆ ಹೇಗೆ ಅಂತೆಲ್ಲ ಕೇಳಿದಂಥ ಸಂದರ್ಭದಲ್ಲಿ ತುಂಬ ತೀಕ್ಷ್ಣವಾದ ಒಂದು ಹ್ಯಾಂಡ್ ಪಿಕ್ ಮಾಡಿದ ದಿನದಿಂದಲೇ ಇವರ ಸುತ್ತ ನಡೆದಂಥ ಒಂದು ರಾಜಕೀಯ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಕ್ಲಿಯರ್ ಆಗಿ ಒಂದು ಸೀಟನ್ನು ಕೊಟ್ಟುಬಿಡ್ತದೇನೋ ಅನ್ನೋಂಥ ಒಂದು ಲೆಕ್ಕಾಚಾರಗಳನ್ನು ಹುಟ್ಟಾಕಿತ್ತು. ಆ ಕಾರಣಕ್ಕೆ ಇಲ್ಲಿ ಯಾರು ಇವ್ರ ವಿರುದ್ಧ ಕಂಟೆಸ್ಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಪ್ರತಿಭಾ ಸಿಂಗ್ ಅವರು ಆ ಒಂದು ಕ್ಷೇತ್ರದಲ್ಲಿ ಅವರ ಯಜಮಾನರು ಮಾಜಿ ಮುಖ್ಯಮಂತ್ರಿ, ಅವರ ಎಲ್ಲ ಒಂದು ಶಕ್ತಿ ಸಾಮರ್ಥ್ಯ ಇದ್ದಂಥ ಸಂದರ್ಭದಲ್ಲೂ ಕೂಡ ಲೆಗೆಸಿ ಕ್ಯಾರಿ ಫಾರ್ವರ್ಡ್ ಆಗಿದ್ರು ಕೂಡ ಇವರು ಕೂಡ ಸೀಸನ್ಡ್ ಪಾಲಿಟಿಷಿಯನ್ ಆದರೂ ಕೂಡ ಅವರು ಕೂಡ ಕಂಟೆಸ್ಟ್ ಮಾಡಲಿಕ್ಕೆ ವಯಸ್ಸಿನ ಲೆಕ್ಕಾಚಾರಗಳನ್ನು ಇಟ್ಟು, ಆರೋಗ್ಯದ ಲೆಕ್ಕಾಚಾರಗಳನ್ನು ಇಟ್ಟು ದೂರ ಹೋದರು. ಕಡೆಗೆ ಅಲ್ಲಿ ನಿಲ್ಲುವಂಥವರೇ ಯಾರೂ ಇಲ್ಲ ಅನ್ನೋಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಕೊನೆಗೆ ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಇವರ ಮಗನನ್ನು ವಿಕ್ರಮಾದಿತ್ಯ ಅವರನ್ನು ಇಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಯಶಸ್ವಿ ಆಯಿತು. ಇವಾಗ ಒಂದಷ್ಟು ಟಫ್ ಫೈಟ್ ಬರ್ತಾ ಇದೆ. ಕ್ಯಾಂಡಿಡೇಟ್ ಎಲ್ಲ ಕ್ಲಿಯರ್ ಆದಮೇಲೆ ಒಂದಷ್ಟು ಸ್ವರೂಪಗಳು ಬದಲಾಯಿತು. ಇವರಿಗೆ ಯಾವುದೇ ವಿಷನ್ ಇಲ್ಲ. ಈ ಒಂದು ಭೂಭಾಗದಲ್ಲಿ ಹುಟ್ಟಿ ಬೆಳೆದ್ರು ಅಂತ ಹೇಳ್ಕೊತಾ ಇದ್ದಾರೆ, ಕ್ಲೈಮ್ ಮಾಡ್ಕೊತಿದ್ದಾರೆ ಅನ್ನೋದು ಬಿಟ್ಟರೆ ಈ ಭೂಭಾಗದ ಅವಶ್ಯಕತೆಗಳು ಮತ್ತು ಅನಿವಾರ್ಯತೆಗಳು ಮತ್ತು ಒತ್ತಡಗಳು
ಯಾವುದರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟ ದೂರದೃಷ್ಟಿ ಅಥವಾ ವಾಸ್ತವ ಲೆಕ್ಕಾಚಾರಗಳು ಇವರಿಗೆ ಗೊತ್ತಿಲ್ಲ ಕಂಗನಾ ರಣಾವತ್ಗೆ ಅನ್ನುವಂಥ ಒಂದು ಕ್ಯಾಂಪೇನನ್ನು ಇವತ್ತು ವಿಕ್ರಮಾದಿತ್ಯ ಮಾಡ್ತಾ ಇರೋದು. ಯಾಕಂದರೆ ಇತ್ತೀಚೆಗೆ ಇವರು ಪ್ರಾಮಿಸ್ ಮಾಡ್ತಾ ಕಂಗನಾ ರಣಾವತ್ ಹೇಳಿದರು ನಾವಿಲ್ಲಿ ಏರ್ಪೋರ್ಟನ್ನು ಬಿಲ್ಡ್ ಮಾಡ್ತೀವಿ ಅಂತ. ಸೊ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಏರ್ಪೋರ್ಟ್ನ ಬಿಲ್ಡ್ ಮಾಡೋದು ನಿಜಕ್ಕೂ ಕೂಡ ಸರಿಯೇ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್. ಆದರೆ ಇವರು ಯಾವ ಜಾಗವನ್ನು ಪಾಯಿಂಟ್ಔಟ್ ಮಾಡ್ತಾ ಇದ್ದಾರಲ್ಲ ಅದೆಲ್ಲ ಫರ್ಟಿಲಿಟಿ ಇರುವಂಥ ಅಂದರೆ ಉತ್ತಮವಾದ ಫಲವತ್ತತೆ ಇರುವಂಥ ರೈತರ ಜಮೀನುಗಳು, ರೈತರ ಇಶ್ಯೂಗಳನ್ನು ಯಾವ ರೀತಿ ಇವರು ಫಿಕ್ಸ್ ಮಾಡ್ತಾರೆ, ಅದಕ್ಕೆ ಇವ್ರ ಹತ್ರ ಆಲ್ಟರ್ನೇಟಿವ್ ವಿಚಾರಗಳಿಲ್ಲ. ಸುಮ್ಮನೆ ಅಭಿವೃದ್ಧಿ ಅಂತ ಹೇಳ್ತಾರೆ ಹೊರತು ಅಭಿವೃದ್ಧಿಯ ನೀಲನಕ್ಷೆ ಯಾವುದೂ ಇಲ್ಲ. ಇವರಿಗೆ ಮೋದಿಯ ಹೆಸರು ಬಿಟ್ಟರೆ ಅಥವಾ BJPಯ ಶ್ರೀರಕ್ಷೆ ಬಿಟ್ಟರೆ ಇವರಿಗೆ ವೈಯಕ್ತಿಕವಾಗಿ ಯಾವುದೇ ನಾಲೆಡ್ಜ್ ಇಲ್ಲ. ಜೀರೋ ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನುವಂಥ ಒಂದು ಕ್ಯಾಂಪೇನನ್ನು ಕಾಂಗ್ರೆಸ್ ಮಾಡ್ತಾ ಇರೋದು. ಅದಕ್ಕೆ ಪೂರಕವಾಗಿ ಇಲ್ಲಿ ಅನುಭವಿ ರಾಜಕಾರಣಿ ಇರೋದ್ರಿಂದ ಮತ್ತು ಆ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಬರುವಂಥ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಒಂದಷ್ಟು ಉತ್ತಮ ಪ್ರದರ್ಶನಗಳನ್ನು ಕೂಡ ಮಾಡ್ಕೊಂಡಿರೋದ್ರಿಂದ, ಯಾಕಂದರೆ ಅವರ ಒಂದು ಎಂಟೈರ್ ನೋಡಿದಂಥ ಸಂದರ್ಭ 4 ಏನು ಕಾಂಗ್ರೆಸ್ ಸೀಟ್ಗಳಿದೆ ಮತ್ತು 13 BJP ಸೀಟ್ ಇದೆ. ಒಟ್ಟು 17 ವಿಧಾನಸಭಾ ಸೆಗ್ಮೆಂಟಲ್ಲಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಒಂದಷ್ಟು ಉತ್ತಮ ಒಂದು ಪ್ರದರ್ಶನವನ್ನು ವಿಧಾನಸಭಾ ಚುನಾವಣೆಯಲ್ಲಿ ಇಟ್ಕೊಂಡಿರೋದ್ರಿಂದ ಅನುಭವದ ಆಧಾರ ಮತ್ತು ಈ ಸಲ ನೀವು ನಮ್ಮನ್ನು ಹಿಂದುತ್ವದ ಆಧಾರದಲ್ಲಿ ನಮ್ಮನ್ನು ಹಣಿಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪಕ್ಷದ ನಿಲುವು ಹೈಕಮಾಂಡ್ ನಿಲುವು ಏನೇ ಆಗಿತ್ತು, ಆದರೆ ಇಲ್ಲಿನ ಲೋಕಲ್ ಆಗಿ ಇಲ್ಲಿನ ಜನರ ಭಾವನೆಗಳಿಗೆ ಧಕ್ಕೆ ಆಗದೇ ಇರೋ ರೀತಿ ನಾವು ರಾಮ ಮಂದಿರ ಪರವಾಗೇ ಇದ್ವಿ ಅನ್ನೋಂಥ ಒಂದು ಕ್ಯಾಂಪೇನನ್ನು ಅಲ್ಲಿ ಲೋಕಲ್ ಆಗಿ ಮಾಡ್ತಾ ಇರುವಂಥದ್ದು. ಮತ್ತು ಅಭಿವೃದ್ಧಿ ಅನ್ನೋದಕ್ಕೆ ಇವ್ರ ಹತ್ರ ಒಂದು ನೀಲನಕ್ಷೆ ಇಲ್ಲ. ಇವರಿಗೆ ಮೋದಿಯವರ ಹೆಸರು ಬಿಟ್ಟರೆ ಮತ್ತಾವುದೇ ಪ್ರಚಾರ ವಸ್ತು ಕೂಡ ಇಲ್ಲ. ಆದರೆ ನಮಗೆ ಇಲ್ಲಿನ ಸರ್ಕಾರ ಆಡಳಿತದಲ್ಲಿ ಇದ್ದೀವಿ, ನಮಗೆ ಗೊತ್ತು ಯಾವ ರೀತಿ ಮಾಡಬೇಕು ಅಂತ. ಮತ್ತು ಎಕ್ಸಾಕ್ಟ್ಲಿ ಸಚಿವರು ಕೂಡ ಆಗಿರ್ತಾರೆ, ಆಶೀರ್ವಾದವನ್ನು ಮಾಡಿ ನಿಮಗೆ ಬೇಕಿರುವಂಥ ಪೂರಕ ಅಭಿವೃದ್ಧಿಯನ್ನು ರಾಜ್ಯ ಸರ್ಕಾರದಿಂದಲೂ ಕೂಡ ಮಾಡಿಸ್ತೀವಿ ಅನ್ನೋಂಥ ಒಂದು ಕ್ಯಾಂಪೇನನ್ನು ಮಾಡ್ತಾ ಇರೋದ್ರಿಂದ ಈ ಸಲ ಒಂದು ಟಫ್ ಫೈಟ್ ಬಂದಿದೆ. ಆದರೆ ಅಗೇನ್ ಐ ಆಮ್ ಟೆಲ್ಲಿಂಗ್, ಇದು ಯಾವ ರೀತಿಯ ಒಂದು ಏನು ಓಟ ಟರ್ನ್ಔಟ್ ಆಗುತ್ತೆ ಮತ್ತು ಕಂಗನಾ ರಣಾವತ್ ಅವರನ್ನು ಬಾಲಿವುಡ್ನ ಮನರಂಜನೆ ಮತ್ತು ಅವರ ಸೈದ್ಧಾಂತಿಕ ಒಂದಷ್ಟು ಸ್ಪಾರ್ಕ್ಲಿಂಗ್ ಸ್ಟೇಟ್ಮೆಂಟ್ಗಳು ಮತ್ತು ಜಟಾಪಟಿಗಳು ಅದರ ಹೊರತಾಗಿ ಒಬ್ಬ ರಾಜಕಾರಣಿಯಾಗಿ ಹೇಗೆ ರಿಸೀವ್ ಮಾಡ್ಕೋತಾರೆ. ಯಾಕಂದರೆ ಎಲ್ಲ ಪಕ್ಷಗಳಲ್ಲೂ ಕೂಡ ಹಿಂದೆ ಕಾಂಗ್ರೆಸ್ ಇರ್ಬೋದು, ತೃಣಮೂಲ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಹಲವಾರು ನಟರು ನಟಿಯರು ಬಂದಿರುವಂಥದ್ದನ್ನು ನೋಡಿದ್ವಿ. ಅವರೆಲ್ಲರಿಗೂ ಕೂಡ ಆಯಾ ಕಾಲಮಾನದ ಕಾಲಘಟ್ಟದ ವೇವ್ ಅಂತ ಏನು ಕರಿತೀವಿ ಆ ವೇವ್ ಮೇಲೆ ರೈಡ್ ಮಾಡಿರುವಂಥವ್ರು. ಸೊ ಆ ಒಂದು ಪ್ರೋ ಹಿಂದುತ್ವ ಅಥವಾ ಪ್ರೋ ಪೂರ್ ಪಾಲಿಸಿಗಳು ಅಥವಾ ಹೀಗೆ ಅಥವಾ ಪ್ರೋ ಡೆವಲಪ್ಮೆಂಟ್ ಪಾಲಿಸಿಗಳು ಅಥವಾ ಯಾವುದೋ ಒಂದು ವರ್ಚಸ್ವಿ ನಾಯಕತ್ವ, ಇಂತಹ ವೇವ್ಗಳ ಆಧಾರದ ಮೇಲೆ ಇವರು ಕೂಡ ಆ ಫ್ಲೂಕಲ್ಲಿ ಹೋಗಿರುವಂಥದ್ದನ್ನು ಹಲವಾರು ನಟಿಯರನ್ನು ನೋಡಿದ್ವಿ. ಆದರೆ ಅದರಲ್ಲಿ ಅವರ ವೈಯಕ್ತಿಕ ಕನೆಕ್ಷನ್ ಅಥವಾ ವೈಯಕ್ತಿಕ ಒಂದು ಡೆಮೋಗ್ರಫಿಕ್ ಸ್ಟ್ರೆಂತ್ ಅಂತ ಏನು ಕರಿತೀವಿ ಅಂಥದ್ದನ್ನು ನಾವಲ್ಲಿ ತುಂಬ ಸಲ ನೋಡಿರಲಿಲ್ಲ. ಮೋರ್ ದೆನ್ 90% ಗೆಲುವಿನ ಅಭ್ಯರ್ಥಿಗಳಿಲ್ಲ ಅಂಥದ್ದನ್ನು ನೋಡಿರಲಿಲ್ಲ. ಆದರೆ ಈ ಸಲ ಅಂಥದ್ದೊಂದು ವೇವ್ ಎಂಟೈರ್ ನೇಷನ್ ಇದೆಯಾ ಅಂತ ನೋಡಿದ್ರೆ ಒಂದು ಹಂತದಲ್ಲಿ ವೇವ್ಲೆಸ್ ಎಲೆಕ್ಷನ್ ನಡೀತಾ ಇದೆ ಅನ್ನುವಂಥ ಒಂದು ಗುಪ್ತಗಾಮಿನಿಯ ವ್ಯಾಖ್ಯಾನಗಳಾಗ್ತಾ ಇರೋದ್ರಿಂದ ಇವರು ಯಾವ ವೇವನ್ನು ಇಟ್ಕೊಂಡು ಮಾತಾಡ್ತಾ ಇದ್ರು ಅಥವಾ ಯಾವ ವೇವ್ ಮೇಲೆ ಅಲ್ಲಿ ಅಖಾಡಕ್ಕಿಳಿದಿದ್ರು ಅದು ಓಟಾಗಿ ಕನ್ವರ್ಟ್ ಆಗುತ್ತಾ ಅನ್ನೋಂಥ ಕುತೂಹಲ ಅಂತೂ ಸದ್ಯಕ್ಕಿದೆ ನವಿತಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಚಿತ್ರರಂಗದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಇದು ಇವತ್ತಿನ ಚುನಾವಣಾ ಚಿತ್ರರಂಗ. ನಾಳೆ ಮತ್ತಷ್ಟು ಸುದ್ದಿಯ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ನೆಚ್ಚಿನ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.